ಇಷ್ಟೆಲ್ಲ ಮಾತಿನ ಯುದ್ಧಕ್ಕೆ ಕಾರಣವಾಗಿರುವ ಜಾತಿ ಗಣತಿ ವರದಿ ವಿಚಾರವಾಗಿ ನಿಜಕ್ಕೂ ಏನಾಗಿರೋದು? ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಚಿವರುಗಳ ನಡುವೆನೆ ದೊಡ್ಡ ಜಟಾಪಟಿನೇ ನಡೆದು ಹೋಗಿದ್ಯಾ? ಸಚಿವ ಸಂಪುಟ ಸಭೆಯ ಇನ್ಸೈಡ್ ಮಾಹಿತಿ ತೋರಿಸ್ತಾ ಇದೀವಿ ನೋಡಿ. ಕ್ಯಾಬಿನೆಟ್ನಲ್ಲಿ ಕಂಪನ ಎಬ್ಬಿಸಿದ ಜಾತಿ ಗಣತಿ ರಿಪೋರ್ಟ್. ಒಬ್ಬ ಸಚಿವ ಬೆಂಕಿ, ಮತ್ತೊಬ್ಬ ಬಿರುಗಾಳಿ, ಜಾರಿ ವಿಚಾರಕ್ಕೆ ಫೈಟ್. ಸಮಯ ನಿನ್ನೆ ಸಂಜೆ 5:10 ವಿಧಾನಸೌಧದಲ್ಲಿ ಜಾತಿ ಗಣತಿ ವರದಿ ಕುರಿತ ವಿಶೇಷ ಕ್ಯಾಬಿನೆಟ್ ಸಭೆ ಆರಂಭವಾಗಿತ್ತು. ಸಭೆಯ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ವರದಿ ಮಂಡಿಸಿ ಅಂತ ಹೇಳ್ತಿದ್ದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವರದಿಯ ವಿವರಣೆ ನೀಡಿದ್ರು. ಬಳಿಕ ಸಿಎಂ, ಸಚಿವ ಶಿವರಾಜ್ ತಂಗಡಗಿ, ನಂತರ ಒಬ್ಬೊಬ್ಬ ಸಚಿವರು ವಿವರಣೆ ನೀಡಿದ್ರು. ಬಳಿಕ ಕ್ಯಾಬಿನೆಟ್ನಲ್ಲಿ ಶುರುವಾಗಿದ್ದೇ ಕೋಲಾಹಲ, ಜಾತಿ ಗಣತಿ ಚಟಾಪಟಿ. ಹೌದು, ನಿನ್ನೆಯ ಕ್ಯಾಬಿನೆಟ್ ಸಭೆಯ ಮೇಲೆ ಇಡೀ ಕರ್ನಾಟಕದ ಕಣ್ಣು ನೆಟ್ಟಿತ್ತು. ರಾಜ್ಯದಲ್ಲಿರೋ ಬಹುತೇಕ ಎಲ್ಲ ಜಾತಿ ಜನಾಂಗದವರ ಚಿತ್ತ ಸಂಪುಟ ಸಭೆಯತ್ತ ಇತ್ತು. ಹಾಗಾದ್ರೆ ಈ ಸಭೆಯಲ್ಲಿ ಏನಾಯ್ತು ಅನ್ನೋ ಇನ್ಸೈಡ್ ಮಾಹಿತಿ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದೇನು ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಸಮಾಜದ ಅಂಕಿ ಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ಷೇಪಗಳಿವೆ. ನಮ್ಮ ಸಮಾಜದ ಜನರಲ್ಲಿ ತಪ್ಪು ಭಾವನೆ ಹೋಗ್ತಿದೆ. ಈ ವರದಿಯನ್ನ ಇದೇ ಸಭೆಯಲ್ಲೇ ಒಪ್ಪುವುದು ಬೇಡ. ಇದರ ನ್ಯೂನತೆಯ ಬಗ್ಗೆಯೂ ಚರ್ಚೆ ಮಾಡಬೇಕಿದೆ. ಜೊತೆಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಕೆಲ ಮನೆಗಳಿಗೆ ಹೋಗಿಲ್ಲ ಎಂಬ ಆರೋಪವೂ ಇದೆ. ತಪ್ಪಿದ್ರೆ ತಿದ್ದುವ ಕೆಲಸ ಆಗಬೇಕಿದೆ. ಹೀಗೆ ಒಕ್ಕಲಿಗರ ಸಚಿವರು ಅಂಕಿ ಅಂಶಗಳ ಬಗ್ಗೆ ತೀವ್ರ ಆಕ್ಷೇಪವಿದೆ ಅಂತ ಹೇಳಿದ್ರು. ಈ ವೇಳೆ ಜಾತಿಗಳ ವರ್ಗೀಕರಣದ ಬಗ್ಗೆ DCM DK ಶಿವಕುಮಾರ್ ಏರು ದನಿಯಲ್ಲಿ ಮಾತನಾಡಿದ್ರು. DK ಮಾತಿಗೆ ಲಿಂಗಾಯತ ಸಚಿವರು ಧ್ವನಿಗೂಡಿಸಿದ್ರು. ಕೆಲ ನಿಗದಿತ ಜಾತಿಗಳನ್ನ ಮಾತ್ರ ಕೆಟಗರಿ 1ಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಕೆಲವರು ದನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರೆಲ್ಲ ಶ್ರೀಮಂತರಲ್ಲ. ಒಕ್ಕಲಿಗ ಸಚಿವರ ನಂತರ ಎಂಟ್ರಿಯಾದ ಲಿಂಗಾಯತ ಸಚಿವರು ಕೂಡ ವರದಿಯನ್ನ ತಿರಸ್ಕರಿಸಬೇಕು ಅಂತ ಖಾರವಾಗಿಯೇ ಮಾತನಾಡಿದ್ರು. ಈ ವರದಿಯೇ ಸರಿಯಿಲ್ಲ, ಇದನ್ನ ತಿರಸ್ಕರಿಸಬೇಕು. ಸಮುದಾಯ ಉಪಪಂಗಡಗಳನ್ನ ವಿಭಜಿಸಲಾಗಿದೆ. ಲಿಂಗಾಯತ ಉಪಪಂಗಡ ವಿಂಗಡಿಸಿದ್ದು ತಪ್ಪು. ಸಂಖ್ಯೆ ಇಷ್ಟು ಕಡಿಮೆ ಅಂದ್ರೆ ನಂಬೋರು ಯಾರು? ಇದನ್ನ ಒಪ್ಪೋದು ಹೇಗೆ ಸಾಧ್ಯ? SS ಮಲ್ಲಿಕಾರ್ಜುನ ಕೂಡ ಅಂಕಿ ಅಂಶಗಳು ಕಡಿಮೆಯಾಗಿದೆ ಅಂತ ಪ್ರಸ್ತಾಪ ಮಾಡ್ತಿದ್ದಂತೆ ಮತ್ತೊಬ್ಬ ಲಿಂಗಾಯತ ಸಚಿವ ಈಶ್ವರ್ ಖಂಡ್ರೆ ಹೌದು ಅಂತ ಧ್ವನಿಗೂಡಿಸಿದ್ರು. ಈ ವೇಳೆ ಎಂಟ್ರಿಯಾದ ಸಿಎಂ ಸಿದ್ದರಾಮಯ್ಯ ಆಯ್ತು, ಎಲ್ಲವನ್ನ ನೋಡಿ ತೀರ್ಮಾನಿಸೋಣ ಬಿಡಿ ಅಂದ್ರು. ಆದ್ರೂ ಸಚಿವರ ಮಧ್ಯೆ ವಾಗ್ಯುದ್ಧ ನಿಲ್ಲಲಿಲ್ಲ. ಈ ವೇಳೆ ಸಂತೋಷ್ ಲಾಡ್ ಆಡಿದ ಮಾತು ಮಲ್ಲಿಕಾರ್ಜುನರನ್ನ ಕೆರಳಿಸಿ ಬಿಡ್ತು. ಸಮೀಕ್ಷಾ ವರದಿಯನ್ನ ಸರಿಪಡಿಸಬಹುದಲ್ವೇ? ಇದನ್ನ ಹೇಳಲು ನೀವ್ಯಾರು? ನಿಮ್ಮ ಅಭಿಪ್ರಾಯ ನೀವು ಕೊಡಿ, ಸಲಹೆ ಕೊಡಲು ಬರಬೇಡಿ. ಸಲಹೆ ಕೊಡಲು ಬರಬೇಡಿ ಅಂತ ಮಲ್ಲಿಕಾರ್ಜುನ್ ಹೇಳಿದ ನಂತರವೂ ಸಂತೋಷ್ ಲಾಡ್ ಪರಿಹಾರವೊಂದನ್ನ ಸೂಚಿಸಿದ್ರು. ಎಲ್ಲರಿಗೂ ಜಾತಿ ಗಣತಿಯ ವಿವರ ಲಭ್ಯವಾಗುತ್ತೆ. ವಿವರ ಲಭ್ಯವಾಗುವಂತೆ ಮಾಡೋಣ. ತಾಲೂಕಾವಾರು ಅಂಕಿಅಂಶ ರಿಲೀಸ್ ಮಾಡೋಣ. ವ್ಯತ್ಯಯವಾಗಿದ್ದರೆ ಆಯಾ ತಾಲೂಕು ಮಟ್ಟದಲ್ಲೇ ಮಾಹಿತಿ ಒದಗಿಸುವ ಕಾರ್ಯವಾಗಲಿ. ಅಲ್ಲೇ ವ್ಯತ್ಯಯವಾಗಿದ್ದರೆ ದಾಖಲೆ ಸಮೇತ ಮಂಡಿಸಲಿ. ಜಾತಿ ಗಣತಿ ಜಾರಿ ಪಕ್ಷದ ಪಾಲಿಸಿ ವೈಜ್ಞಾನಿಕವಾಗಿ ಎಲ್ಲ ಸಮುದಾಯವನ್ನು ಜತೆಗೂಡಿಸಿ ಇದನ್ನು ಜಾರಿ ಮಾಡಬೇಕಾಗಿದೆ. ಸಚಿವರ ಪರ ವಿರೋಧದ ಮಾತು, ಸಲಹೆ, ಸೂಚನೆಗಳನ್ನ ಕೇಳಿದ ಸಿಎಂ ಸಿದ್ದರಾಮಯ್ಯ ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂದ್ರು. ಇದಕ್ಕೂ ಕೆಲ ಸಚಿವರು ಬೇಡಿ ಸಾರಂದ್ರು. ಈ ಬಗ್ಗೆ ಲಿಖಿತ ಉತ್ತರ ಕೊಡಿ. ಲಿಖಿತ ಉತ್ತರ ಎಲ್ಲ ಬೇಡ ಸರ್. ಲಿಖಿತ ದಾಖಲೆ ಮುಂದೆ ವಿರೋಧಿಗಳು ಬಳಸ್ತಾರೆ. ಇಲ್ಲೇ ನಿಮ್ಮ ಅಭಿಪ್ರಾಯ ತಿಳಿಸಿ, ಅಥವಾ ಖಾಸಗಿಯಾಗಿ ಭೇಟಿಯಾಗಿ ಮಾತುಕತೆ ನಡೆಸಬಹುದು. ಚರ್ಚೆ ಅಪೂರ್ಣ, ಯಾರು ವಿರೋಧಿಸಿಲ್ಲ ಎಂದ ಸಿಎಂ DCM. ಇನ್ನು ನಿನ್ನೆಯ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಯಾರು ವಿರೋಧ ಮಾಡಿಲ್ಲ, ಸಲಹೆ ಕೊಟ್ಟಿದ್ದಾರೆ ಅಷ್ಟೇ ಅಂದ್ರು. ಆದ್ರೆ ಜಾತಿ ಗಣತಿ ವಿಚಾರವಾಗಿ ಅಂತರ ಕಾಯ್ದುಕೊಂಡಿರುವ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ನಾಯಕರನ್ನೇ ಕೇಳಿ ಅಂದ್ರು. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ.
ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಸರ್, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಒಂದಷ್ಟು ಚರ್ಚೆ ಆಗಿದಾವೆ ಸರ್. OBC ವರ್ಗಕ್ಕೆ ಹೆಚ್ಚಿನ ನೋಡಿ, ನೀವು ಅವ್ರಿಗೆ ಲೋಕಲ್ದವ್ರಿಗೆ ಕೇಳಿ, ನಾನೇನು ಮಾಡಲಿ? ಡೆಲ್ಲಿದೊಳಗೆ ನಡೆದಿದೆ ಇದು. ಪ್ಲೀಸ್ ಯು ಆಸ್ಕ್ ಲೋಕಲ್ ಪೀಪಲ್, ದೇ ವಿಲ್ ರಿಪ್ಲೈ ಯು. ಜಾತಿ ಗಣತಿ AICC ಇಂದ ಕೂಡ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ರು ವಿಚಾರವನ್ನು. ಸದ್ಯ ಜಾತಿ ಗಣತಿ ಚರ್ಚೆ ಮೇ 2ರಂದು ನಡೆಯುವ ಕ್ಯಾಬಿನೆಟ್ ಸಭೆಗೆ ಶಿಫ್ಟ್ ಆಗಿದೆ. ಅವತ್ತೂ ಕೂಡ ಚರ್ಚೆಯಾಗುತ್ತೆ ವಿನಃ ಯಾವುದೇ ಅಂತಿಮ ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲ ಅನ್ನೋದನ್ನ ಸಚಿವರು ಹೇಳ್ತಿದ್ದಾರೆ. ಹೀಗಾಗಿ ಜಾತಿ ಗಣತಿ ಚಟಾಪಟಿ ನಿರಂತರ ಅನ್ನೋದು ಕಟ್ಟಿಟ್ಟ ಬುತ್ತಿ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.